ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಡೇ ಸೆವೆನ್ ಹೇಗೆಲ್ಲ ಹೋಗಿದೆ, ಏನೆಲ್ಲ ತೊಗೊಂಡಿದ್ದೀನಿ, ತಿಂಡಿ, ಲಂಚು, ಡಿನ್ನರ್ ಎಲ್ಲ ಹಾಕಿದ್ದೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ಮತ್ತು ಡಯಾಬಿಟಿಸ್ ಇರೋರು, ಶುಗರ್ ಪೇಷೆಂಟ್ಗಳು ಕಣ್ಣು ಮುಚ್ಕೊಂಡು ಒಂದು ಡ್ರಿಂಕ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಅದನ್ನು ಯೂಸ್ ಮಾಡ್ತಾ ಬಂದರೆ ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ. ಯಾರು ಬೇಕಾದರೂ ಕುಡಿಬೋದು. ತುಂಬಾ ಸೂಪರ್ ಫುಡ್, ಸೂಪರ್ ಡ್ರಿಂಕ್ ಅಂತಲೂ ಕೂಡ ಹೇಳ್ಬೋದು. ಅದನ್ನು ಮಾಡೋದು ಹೇಗೆ ಅಂತ ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ. ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ಮತ್ತು ನಾನು ಡೇ 7 ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತಲೂ ತೋರಿಸಿದ್ದೀನಿ. ಅದನ್ನು ಸಹ ನೋಡೋರಂತೆ ಬನ್ನಿ. ಇವತ್ತು ವೀಡಿಯೋ ಚೆನ್ನಾಗಿದೆ, ಎಲ್ಲೂ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ನೋಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದಾರೆ ಅಂಥವ್ರಿಗೆ ನನ್ನ ವೀಡಿಯೋನ ಶೇರ್ ಮಾಡಿ. ಬನ್ನಿ ಈಗ ವೀಡಿಯೋ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ರಾಗಿ ಬಿಡಿಸ್ಕೊಬಂದಿದ್ವಿ, ಅದನ್ನು ನಾನು ಇವಾಗ ಹಸಿಟ್ಟು ತಿರ್ಕೋತಾ ಇದ್ದೀನಿ. ರಾಗಿ ಹಸಿಟ್ಟು ನಾನು ಮೊದಲೇ ಹೇಳಿದ್ದೀನಿ ಸುಮಾರು ವೀಡಿಯೋವಲ್ಲಿ. 10 kg ರಾಗಿಗೆ ನಾನು ಈಗ 1 kg ಮೆಂತ್ಯ ಹಾಕಿದ್ದೀನಿ. ಮತ್ತು ಒಂದು 4 ಇಡಿ ಕರಿಬೇವು ಹಾಕಿ ನಮ್ಮ ಹಸ್ಬೆಂಡ್ ಹೋಗಿ ಬಿಡಿಸ್ಕೊಬಂದಿದ್ರು. ಅದಕ್ಕೆ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ತಿರುಗಿಟ್ಬಿಡೋಣ, ಪುನಃ ಎಲ್ಲ ಧೂಳಾಗುತ್ತೆ ಅಂದ್ಬಿಟ್ಟು ತಿರುಗ್ತಾಯಿದೆ. ಯಾವತ್ತೂ ಅಷ್ಟೇ ಫ್ರೆಂಡ್ಸ್, ಹಸಿಟ್ಟು ಬಿಡಿಸ್ಕೊಂಡು ಬಂದ ತಕ್ಷಣ ತಿರುಗ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಳಿ, ಹಾಗೆ ಡಬ್ಬಕ್ಕೆ ತುಂಬ್ಕೋಬೇಡಿ. ಇದು ಫ್ರೆಂಡ್ಸ್ ನಾನು ಮತ್ತು ನನ್ನ ಗಂಡ, ನನ್ನ ಮಕ್ಕಳು. ಇದು ನನ್ನ ಮಗಳು ಮೆಷೆಡಾದಾಗ ಇದ್ದ ಫೋಟೋ ಇದು. ಇವತ್ತು ಫ್ರೆಂಡ್ಸ್ ಎಂದಿನಂತೆ ವಾಕ್ ಹೋಗಿದ್ದು ಬಂದಿದ್ದೀನಿ. ಕಷಾಯ ತೊಗೊಂಡಿದ್ದೀನಿ, ನಲ್ಲಿಕಾಯಿ ಜ್ಯೂಸ್ ತೊಗೊಂಡಿದ್ದೀನಿ. ಅದನ್ನೇನು ತೋರಿಸಿಲ್ಲ. ಅದನ್ನು ಹೊಸಬ್ರು ಯಾರಾದರೂ ನೋಡಿ ಕೇಳಿದ್ರೆ ನೋಡಬೇಕು ಅಂದರೆ ಫ್ರೆಂಡ್ಸ್, ಡೇ 6 ಗಂಟಲು ಇದೆ. ಡೇ 1ಇಂದ ಡೇ 6 ಗಂಟಲು ಹಾಕಿದ್ದೀನಿ ಕಷಾಯ ತಗೊಳ್ಳೋದು. ಮತ್ತು ಅದೆಲ್ಲನೂ ನೋಡಬೇಕು ಅನ್ನೋರು ಅದ್ರಲ್ಲಿ ನೋಡಿ ಫ್ರೆಂಡ್ಸ್. ಪ್ರತಿ ವಿಡಿಯೋಲು ಹೇಳಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ನಾನು ಇದರಲ್ಲಿ ಏನು ತೋರಿಸಿಲ್ಲ. ಈಗ ಫ್ರೆಂಡ್ಸ್ ನೆಕ್ಸ್ಟು ತಿಂಡಿ ರೆಡಿ ಮಾಡೋಣ. ಏನು ತಿಂಡಿ ಮಾಡ್ತೀನಿ ಅಂತಲೂ ತೋರಿಸ್ತೀನಿ. ಈ ತಿಂಡಿ ಅಂತೂ ಫ್ರೆಂಡ್ಸ್ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹೊಟ್ಟೆ ಬೊಜ್ಜು ಮ್ಯಾಜಿಕ್ ರೀತಿ ಕರಗಿಸುತ್ತೆ. ಇದನ್ನು ಯೂಸ್ ಮಾಡಿದ್ರೆ ಇದು ಕೆಲವರು ಮಾಡ್ತೀರಿ, ಕೆಲವರು ಬಿಸಾಡ್ತೀರಾ. ಆದರೆ ನಮ್ಮ ಮನೇಲಿ ಮಾತ್ರ ನಾನು ಯಾವಾಗಲೂ ಬಿಸಾಡಲ್ಲ ಫ್ರೆಂಡ್ಸ್. ನಾನು ಯಾವಾಗಲೂ ನಮ್ಮ ಹಸ್ಬೆಂಡ್ಗೆ 2 ಮೊಟ್ಟೆನಾರ ಹಾಕಿ ಹುರ್ಕೊಟ್ಬಿಡ್ತೀನಿ ನಾನು. ಆ ರೀತಿ ನಾನು ಬಿಸಾಡಲ್ಲ. ಈ ಸೊಪ್ಪು ಎಲ್ಲೇ ಸಿಕ್ಕಿದ್ರು. ಆದರೆ ಕೆಲವರು ನಾನು ನೋಡಿದ್ದೀನಿ ಫ್ರೆಂಡ್ಸ್, ಸಂತೆಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಸೊಪ್ಪು ತೊಗೊಬಂದಾಗ ಬರೀ ಮೂಲಂಗಿ ಮಾತ್ರ ತರ್ತಾರೆ. ಆದರೆ ಮೂಲಂಗಿ ಸೊಪ್ಪನ್ನೆಲ್ಲ ಬಿಸಾಡ್ತಾರೆ. ಬಟ್ ಅದರಿಂದ ಬೆನಿಫಿಟ್ ಎಷ್ಟೊಂದಿದೆ ಅಂದರೆ ಮುಂದೆ ವಿಡಿಯೋ ನೋಡಿ ನಾನು ಹೇಳ್ತೀನಿ. ಸಿಕ್ಕಾಬಟ್ಟೆ ಆರೋಗ್ಯದ ಲಾಭ ಇದೆ. ಆ ಮೂಲಂಗಿ ಸೊಪ್ಪು ಯಾವುದೇ ಕಾರಣಕ್ಕೂ ಬಿಸಾಡಬೇಡಿ. ನಮ್ಮ ಮನೇಲಂತೂ ನಾವು ಬಿಸಾಡಲ್ಲ. ಯಾವಾಗಲೂ ತಂದು ಅದರಲ್ಲಿ ನಾನು ಜಾಸ್ತಿ ಪಲ್ಯ ಮಾಡ್ತೀನಿ. ಒಂದೊಂದು ಸರಿ ಮೊಟ್ಟೆ ಇದ್ದರೆ ಮೊಟ್ಟೆ ಹಾಕ್ಬಿಟ್ಟು ಹುರ್ಕೊಟ್ಬಿಡ್ತೀನಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ಗೆ, ಇಲ್ಲ ನಮ್ಮ ಅತ್ತೆ ಮಾವಂಗೆ. ಆ ರೀತಿ ಜಾಸ್ತಿ ಇದ್ದರೆ ಮನೆಯವ್ರಿಗೆಲ್ಲ ಮಾಡ್ತೀನಿ, ಸ್ವಲ್ಪ ಇದ್ದರೆ ನಮ್ಮ ಹಸ್ಬೆಂಡ್ಗೆ ಹುರ್ಕೊಟ್ಬಿಡ್ತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಹಸಿಟ್ಟೆಲ್ಲ ತಿರ್ದಾಯಿತು. ಅದು ಹೇಗೆ ಮಾಡೋದು ಪಲ್ಯ ಅಂತಲೂ ಮುಂದೆ ತೋರಿಸಿದ್ದೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವೀಡಿಯೋ ನೋಡಿ. ಈಗ ಫ್ರೆಂಡ್ಸ್ ಆಲ್ಮೋಸ್ಟ್ ಆಯಿತು ತಿರುಗಿ. ನೆಕ್ಸ್ಟು ಬಟ್ಟೆ ಎಲ್ಲ ವಾಶ್ ಮಾಡೋವೇ. ಕೈಯಲ್ಲಿ ವಾಶ್ ಮಾಡೋದೈತೆ, ಆ ಕೈಯಲ್ಲಿ ವಾಶ್ ಮಾಡೋ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಮತ್ತು ಬಟ್ಟೆ ಎಲ್ಲ ಮಡ್ಸೋ ಬಟ್ಟೆಗಳೆಲ್ಲ ಐತೆ. ಮತ್ತು ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಎಲ್ಲೂ ಕೊನೆ ತನಕ ವೀಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾತ್ರ ಮಾಡಬೇಡಿ. ಈ ಮೊದಲು ಡಯಟ್ ಅಂದರೆ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಡಯಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ನಾನು ಊಟ ಬಿಟ್ಟಿದ್ದೀನಿ ಅಂದರೆ ಡಯಟ್ ಅಲ್ಲ. ಕೆಲವ್ರು ಅಂತಾರೆ ನಾನು ಡಯಟ್ಗೋಸ್ಕರ ಊಟ ಬಿಟ್ಬಿಟ್ಟಿದ್ದೀನಿ ಅಂತ. ಅದಲ್ಲ, ಊಟ ಬಿಟ್ಟಿದ್ದೀನಿ ಅಂದರೆ ಡಯಟ್ ಅಲ್ಲ. ನಾನು ಊಟ ತಿಂತಿದ್ದೀನಿ ಅಂದರೂ ಸಹ ಡಯಟ್ ಅಲ್ಲ ಫ್ರೆಂಡ್ಸ್. ಅದು ನಾನು ಊಟ ತಿನ್ನುವುದರಲ್ಲಿ ಎಷ್ಟು ಬ್ಯಾಲೆನ್ಸ್ ಮಾಡಿ ತಿಂತಾಯಿದ್ದೀನಿ, ಕ್ಯಾಲೋರಿ ಎಷ್ಟು ತೊಗೋತಾ ಇದ್ದೀನಿ, ಎಷ್ಟು ಬ್ಯಾಲೆನ್ಸಲ್ಲಿ ನಾನು ಊಟ ತೊಗೋತಾ ಇದ್ದೀನಿ, ದಿನಕ್ಕೆ 3 ಟೈಮು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೋತಾ ಇದ್ದೀನಿ, ಅದು ಮೇನ್ ಡಯಟ್. ಈಗ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಗೆ 35 + 40 ಆದ ತಕ್ಷಣವೇ ಎಲ್ಲರಿಗೂ ಶುಗರು, BP, ಥೈರಾಯ್ಡು ಎಲ್ಲ ಬರ್ತಿದೆ. ಅದೆಲ್ಲ ಏನಕ್ಕೆ ಬರ್ತಿದೆ ಅದು ಮೇನ್ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬರ್ತಾ ಇರೋದೇ ನಮ್ಮ ಬೊಜ್ಜಿಂದ. ಬೊಜ್ಜು ನಾವೇ ಅದನ್ನು ಬೊಜ್ಜನ್ನ ಕಲೆಕ್ಟ್ ಮಾಡಿ ಸ್ಟೋರ್ ಮಾಡ್ಕೋತಾ ಇದ್ದೀವಿ. ಬ್ಯಾಂಕಲ್ಲಿ ಅಮೌಂಟ್ ಹೆಂಗೆ ಸ್ಟೋರ್ ಮಾಡ್ತೀವಿ ಹಂಗೆ ಹೊಟ್ಟೆಲಿ ಬೊಜ್ಜನ್ನ ಸ್ಟೋರ್ ಮಾಡ್ಕೋತಾ ಇದ್ದೀವಿ. ಬ್ಯಾಂಕಲ್ಲಿ ಅಮೌಂಟು ಸ್ಟೋರ್ ಮಾಡಿದ್ರೆ ಫ್ರೆಂಡ್ಸ್ ಮುಂದೆ ನಮ್ಮ ಮಕ್ಳುಗಾರ ಆಗುತ್ತೆ, ಮುಂದೆ ಏನಕ್ಕಾರು ಅನುಕೂಲ ಆಗುತ್ತೆ, ಚಿನ್ನನೋ ದುಡ್ಡು ಮಾಡಿದ್ರೆ. ಬಟ್ ಈ ಬೊಜ್ಜನ್ನ ಸ್ಟೋರ್ ಮಾಡಿದ್ರೆ ಮುಂದೆ ಏನಾಗುತ್ತೆ ಗೊತ್ತಾ, ಯಾವ್ಯಾವ ಕಾಯಿಲೆ ಐತೆ ಎಲ್ಲ ಕಾಯಿಲೆ ನಾನು ಇವಾಗ ಹೇಳಿದ್ನಲ್ಲ, ಶುಗರ್ ಬರ್ತದೆ, ಥೈರಾಯ್ಡ್ ಬರ್ತದೆ, PCOD ಬರ್ತದೆ, PCOS ಬರ್ತದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರ್ತದೆ. ಪ್ರತಿಯೊಂದು ಬರೋದು ಫ್ರೆಂಡ್ಸ್ ಬೊಜ್ಜಿಂದ.
ನಮ್ಮ ಹೊಟ್ಟೆನೇ ಮೂಲ ಕೇಂದ್ರ. ನಾವು ಹೊಟ್ಟೆ ಯಾವಾಗ ಕ್ಲೀನಾಗಿ ಇಟ್ಕೋತೀವಿ ಆವಾಗ ಯಾವುದೇ ರೋಗಗಳಿಲ್ಲ. ಹೊಟ್ಟೆ ಯಾವಾಗ ನೀಟಿಲ್ಲ ಏನು ಸ್ಟೋರ್ ಮಾಡಿದರೂ ವೇಸ್ಟೇ ಫ್ರೆಂಡ್ಸ್. ಅದನ್ನು ಯಾರಿಗೂ ಸಾಲ ಕೊಡೋಕ್ಕಾಗಲ್ಲ. ಅದು ರೋಗದ ರೀತಿ ನಮ್ಮನ್ನೇ ತಿಂತಾ ಇರುತ್ತೆ ದಿನ ದಿನ. ಅದಕ್ಕೋಸ್ಕರ ಡಯೆಟ್ ಮಾಡಿ, ಆರೋಗ್ಯವಾಗಿರೋರು ಡಯೆಟ್ ಮಾಡಿ. ಏನು ಸಣ್ಣ ಆಗಬೇಕು ಅಂತಲೇ ಡಯೆಟ್ ಮಾಡಬೇಕಾಗಿಲ್ಲ ಫ್ರೆಂಡ್ಸ್. ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಡಯೆಟ್ ಮಾಡಬೇಕು. ಡಯೆಟ್ ಮಾಡೋದ್ರಿಂದ ಏನೂ ಕಳ್ಕೊಳ್ಳಲ್ಲ. ನೀವು ಮಂತುವೆ ಟೈಮಿಗೆ ಕರೆಕ್ಟಾಗಿ ತಿನ್ಕೊಂಡು ಬ್ಯಾಲೆನ್ಸ್ ಊಟ ಮಾಡಿಕೊಂಡು ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಫ್ರೆಂಡ್ಸ್ ಒಂದು ಕಿವಿ ಮಾತು, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನನ್ನಲ್ಲಿ ಏನು ಕಾಯಿಲೆ ಇಲ್ಲ ಅಂದರೆ ನಾನು ಹೆಲ್ತಿಯಾಗಿದ್ದೀನಿ ಅಂತ ಅರ್ಥ ಅಲ್ಲ. ನನ್ನಲ್ಲಿ ಏನು ಕಾಯಿಲೆ ಬರಬಾರ್ದು ಅಂದರೆ ನಾನೇನು ಮಾಡ್ತಾಯಿದ್ದೀನಿ, ನಾನೇನು ಹೆಲ್ತಿ ಫುಡ್ ತಗೋತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಊಟ ತಿಂಡಿಯಿಂದ ರೋಗ ಅವಾಯ್ಡು ಮಾಡ್ಬೋದು ಜನಗಳಲ್ಲಿ. ರೋಗ ಬಂದ್ಬಿಡ್ತು ಅಂದ್ಕೊಳ್ಳಿ, ರೋಗ ಬಂದಿರೋದ್ರೂ ವಾಪಸ್ ಕಳಿಸ್ಬೋದು ಊಟ ತಿಂಡಿ ನಾವು ಬ್ಯಾಲೆನ್ಸಾಗಿ ಮಾಡ್ಕೊಂಡು ಬಂದರೆ. ಫ್ರೆಂಡ್ಸ್ ನೋಡಿ, ಮೂಲಂಗಿ ಸೊಪ್ಪು ತೊಗೊಂಡಿದ್ದೀನಿ. ಮೂಲಂಗಿ ಸೊಪ್ಪು ಒಂದು 2 ಕಂತೆಯಷ್ಟಿದೆ. ಇದನ್ನು ಈಗ ಸಣ್ಣದಾಗಿ ಕಟ್ ಮಾಡಿಕೊಂಡು 3 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಸಾಸಿವೆ, ಕರಿಬೇನೆಲೆ, ಮೆಣಸಿಕಾಯಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನು ಹಾಕ್ಬಿಟ್ಟು ಫ್ರೆಂಡ್ಸ್ ಇದನ್ನು ಬೇಕಾದರೆ ಮೊಟ್ಟೆ ಹಾಕ್ಬಿಟ್ಟು ಮಾಡ್ಕೋಬೋದು. ಮೊಟ್ಟೆ ಹಾಕಿ ಮಾಡಿರೋ ವಿಡಿಯೋ ನಾನು ಹಿಂದೆ ವಿಡಿಯೋಲಿ ಹಾಕಿದ್ದೀನಿ. ಇವತ್ತು ಸೋಮವಾರ, ಇಲ್ಲಾಂದರೆ ನಾನು ಮೊಟ್ಟೆ ಹಾಕಿ ತೋರಿಸ್ತಿದ್ದೆ. ಸೋಮವಾರ ನಾವು ಮೊಟ್ಟೆ ಯೂಸ್ ಮಾಡಲ್ಲ, ಮೊಟ್ಟೆ ಮಾಂಸ ಏನು ತಿನ್ನಲ್ಲ. ಅದಕ್ಕೆ ಇವತ್ತು ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ದೋಸೆಗಿಂತ ರೊಟ್ಟಿ ಮತ್ತು ಚಪಾತಿ ಜೊತೆ ಕಾಂಬಿನೇಷನ್ ತುಂಬಾ ಸೂಪರಾಗಿರುತ್ತೆ. ಏನು ಕಹಿ ಅನಿಸಲ್ಲ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ವಲ್ಪ ಕಹಿ ಇದ್ರೇ ಉತ್ತಮ. ಕಹಿ ಇರೋ ಪದಾರ್ಥಗಳು ಆರೋಗ್ಯಕ್ಕೆ ಎಷ್ಟು ಹೆಲ್ತಿ ಅಂದರೆ ಜನಗಳಿಗೆ ಗೊತ್ತಿಲ್ಲ. ಈಗ ಫ್ರೆಂಡ್ಸ್ 3 ಈರುಳ್ಳಿ ಹಾಕೋತಾ ಇದ್ದೀನಿ ನಾನು. ಮತ್ತು ಹಸಿಮೆಣಸಿಕಾಯಿ, ಒಣಮೆಣಸಿಕಾಯಿ 2 ಹಾಕಿದ್ದೀನಿ. 3 ಈರುಳ್ಳಿ ಹಾಕಿದ್ದೀನಿ. ಇದು ಕಲರ್ ಚೇಂಜ್ ಆಗಲಿ, ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕೋಣ. ಈಗ ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಹೆಲ್ತ್ ಬೆನಿಫಿಟ್ ಇದೆ ಅಂದರೆ ಭಯಂಕರ ಹೆಲ್ತ್ ಬೆನಿಫಿಟ್ ಇದೆ ಫ್ರೆಂಡ್ಸ್. ಯಾರು ಬಿಸಾಡಬೇಡಿ, ಇದನ್ನು ಯೂಸ್ ಮಾಡಿ. ಡಯಟ್ ಮಾಡೋರು ಯೂಸ್ ಮಾಡಿ, ಆರೋಗ್ಯವಾಗಿರೋರು ಯೂಸ್ ಮಾಡಿ, ಎಲ್ಲರಿಗೂ ಸಹ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ. ನೆಕ್ಸ್ಟ್ ಇದಕ್ಕೆ ಫ್ರೆಂಡ್ಸ್ ಈಗ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ಕತ್ತರಿಸ್ಕೊಂಡು. 1-3 ಸಲ ತೊಳ್ಕೊಳ್ಳಿ. ಈಗ ಅದನ್ನು ಮಿಕ್ಸ್ ಮಾಡೋಣ. ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಮೂಲಂಗಿ ಸೊಪ್ಪು ಅಂತ ನನಗೆ ಕಮೆಂಟ್ ಮಾಡಿ. ಈಗ ಇದನ್ನು ಹಾಕೋತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡೋಣ. ಇದರಲ್ಲಿ ಫ್ರೆಂಡ್ಸ್ ಪ್ರೋಟೀನ್ ಇದೆ, ಫೈಬರ್ ಇದೆ, ಮೆಗ್ನೀಷಿಯಮ್ ಇದೆ, ಸೋಡಿಯಂ ಇದೆ, ಕಬ್ಬಿಣಾಂಶ ಇದೆ, ವಿಟಮಿನ್ ಎ ಮತ್ತು ಬಿ ಹೇರಳವಾಗಿದೆ. ವಾರಕ್ಕೆ 3 ಸಲಿನೋ 4 ಸಲಿನೋ ಸಾಧ್ಯವಾದಷ್ಟು ತಿಂತಾ ಬನ್ನಿ ಫ್ರೆಂಡ್ಸ್, ತುಂಬಾ ಒಳ್ಳೆಯದು. ಇದರಲ್ಲಿ ನಾರಿನಂಶ ಹೇರಳವಾಗಿದೆ. ಯಾರಿಗೆ ಮಲಬದ್ಧತೆ, ಡೈಜೆಷನ್ ಸರಿಯಾಗಲ್ಲ ಅಂಥವ್ರಂತೂ ಕಣ್ಮುಚ್ಕ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ನಾರಿನಂಶ ಹೇರಳಾಗಿರೋ ಪದಾರ್ಥಗಳು ತಿನ್ನಬೇಕು ಡಯಟ್ ಮಾಡಬೇಕು ಅನ್ನೋರು. ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ಉಬ್ಬರ, ಹೊಟ್ಟೆ ಬೊಜ್ಜು ಜಾಸ್ತಿ ಇರೋರು, ಮತ್ತು ಇದರಲ್ಲಿ ಸೋಡಿಯಂ ಅಂಶ ಹೇರಳವಾಗಿದೆ ಫ್ರೆಂಡ್ಸ್. ಅದರಿಂದ ಇದು ದೇಹದಲ್ಲಿನ ರಕ್ತದ ಕಡಿಮೆಯಾಗುವಂತೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಇದು. ಮತ್ತು ಲೋ BP, ಹೈ BP ಇರೋರು, ಸಮಸ್ಯೆ ಇರೋರು ಸಹ ಈ ಮೂಲಂಗಿ ಸೊಪ್ಪನ್ನು ಯೂಸ್ ಮಾಡ್ತಾ ಬನ್ನಿ. ವಾರಕ್ಕೆ 2 ಸಲ 3 ಸಲಿನಾದರೂ ಯೂಸ್ ಮಾಡಿ ಫ್ರೆಂಡ್ಸ್, ತುಂಬಾ ಒಳ್ಳೆಯದು. ಮತ್ತು ಕಿಡ್ನಿ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನಾವು ತಿಂದಂಥ ಆಹಾರನೇ ಕಲ್ಲಾಗೋದು, ನಾವೇನು ಕಲ್ಲು ತಿನ್ನಲ್ಲ. ಆ ಸಮಸ್ಯೆಯಿಂದನೂ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ ಈ ಸೊಪ್ಪನ್ನು ಹೇರಳವಾಗಿ ತಿನ್ನೋದ್ರಿಂದ ಫ್ರೆಂಡ್ಸ್. ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೆ ಫ್ರೆಂಡ್ಸ್ ಮೆಣಸು ಮತ್ತು ಈ ಸೊಪ್ಪು, ಸ್ವಲ್ಪ ಶುಂಠಿ 3 ರುಬ್ಬಿಟ್ಟು ಮಿಕ್ಸಿಲಿ ಸೋಸ್ಕೊಂಡು ಕುಡಿತಾ ಬನ್ನಿ. ವೆಯ್ಟ್ ಲಾಸ್ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ. ಯಾವ್ದಾರ ರೂಪದಲ್ಲಿ ಸೊಪ್ಪನ್ನ ಒಳಗಡೆ ಸೇವನೆ ಮಾಡಿ ಫ್ರೆಂಡ್ಸ್. ಮತ್ತು ಇದು ಹಲ್ಲುಗಳ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ನಾನು ನೋಡಿದ್ದೀನಿ ಉಸಿರುಗಳಲ್ಲಿ ಬ್ಲಡ್ ಬರ್ತಾ ಇರುತ್ತೆ. ಆ ರೀತಿ ಸಮಸ್ಯೆ ಇರೋರು ಈ ಸೊಪ್ಪನ್ನ ತಿಂತಾ ಬಂದರೆ ವಾರದಲ್ಲಿ 3 ಸಲ 4 ಸರಿ ಆ ಸಮಸ್ಯೆಯಿಂದ ಮುಕ್ತಿ ಹೊಂದ್ಬೋದು. ನಾನೀಗ ಫ್ರೆಂಡ್ಸ್ ಬೆಳಗಿನ ತಿಂಡಿಗೆ ತಗೋತಾ ಇದ್ದೀನಿ. ಅದಾದಮೇಲೆ ಕಾಯಿ ತುರಿ ಹಾಕಿದ್ದೀನಿ. ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ರೆ ಒಂದು 10 ನಿಮಿಷಕ್ಕೆ ಬೇಯ್ಕೊಳ್ಳುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಕಾಯಿ ತುರಿ ಹಾಕ್ಬಿಟ್ಟು ಸರ್ವ್ ಮಾಡೋದಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು ಚಪಾತಿ ಜೊತೆ ಇವಾಗ ನನ್ನ ಬೆಳಗಿನ ತಿಂಡಿ ಈ ಸೊಪ್ಪು ಮತ್ತು ಚಪಾತಿನ ನೋಡಿ ಏನು ಸಾಫ್ಟಾಗಿ ಬಂದಿದೆ. ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಈ ರೀತಿನೇ ಇಷ್ಟ. ಸ್ವಲ್ಪ ಬೇಯಿಸ್ಕೋಬೇಕು ನನಗೆ.
ಈಗ ತಿಂಡಿ ಎಲ್ಲ ಆಯಿತು, ಪಾತ್ರೆ ಎಲ್ಲ ವಾಶ್ ಮಾಡಾಯಿತು. ನೆಕ್ಸ್ಟು ಬಟ್ಟೆ ಮಡ್ಸೋಣ ಅಂತ ಬಂದಿದ್ದೀನಿ. ಬಟ್ಟೆ ಎಲ್ಲ ಮಡ್ಸಾದ್ಮೇಲೆ ಫ್ರೆಂಡ್ಸ್ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು ಅಂತ ಬಟ್ಟೆ ಮಡಿಸ್ತಾ ಥಿಂಕಿಂಗ್ ಮಾಡ್ತಾಯಿದ್ದೀನಿ. ಏನು ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ಹಸಿ ತಗಣಿಕಾಳು ಇದೆ. ಆ ಸಾಂಬಾರು ಆಲ್ರೆಡಿ ತೋರಿಸಿದ್ದೀನಿ. ನೋಡಿಲ್ಲ ಅನ್ನೋರು ಆ ವಿಡಿಯೋ ನೋಡಿ. ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ದೆ ಅಂತ ನಾನು ಉಗೆ ಮಾದಪ್ಪ ಅಂತ ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋಲ್ಲಿದೆ ಆ ಸಾಂಬಾರು. ಅದಕ್ಕೆ ಇನ್ನೊಂದು ಸಲ ಆ ಸಾಂಬಾರು ಮಾಡೋದು ತೋರಿಸ್ತಾ ಇಲ್ಲ. ಈಗ ನಾನು ಆ ಸಾಂಬಾರು ಮಾಡಬೇಕು ಮತ್ತು ಮುದ್ದೆ ಮಾಡಬೇಕು. ಬಿಸಿ ಖಾರ ಮಾಡಬೇಕು. ಉಪ್ಪೆಸರು ಖಾರ ಮಾಡಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಆ ಕೆಲಸ ಎಲ್ಲ ಮಾಡಿ ಈ ಬಟ್ಟೆ ಎಲ್ಲ ಮಡಿಸೋಷ್ಟ್ರೊಳಗೆ ಫ್ರೆಂಡ್ಸ್ 2 ಆಗೇ ಹೋಗುತ್ತೆ. ನನಗೆ ಟೈಮ್ ಹೆಂಗಾಗುತ್ತೆ ಅಂತ ಹೋದರೆ ನೋಡಿ, ಈ ಬಟ್ಟೆಗಳೆಲ್ಲ ಆಲೇ ಹೆಂಗಾಗಿದೆ. ಯಾಕಂದರೆ ಮಳೆ ಬರೋದು, ನಾನು ಎತ್ಕೊಬರೋದು ಈಚೆಯಿಂದ, ಮಳೆ ಬರೋದು, ಒಣೆಯಾಕೋದು ಎತ್ಕೊಬಾರ್ದು, ಎತ್ಕೊಬಾರ್ದು ಇದೇ ಕೆಲಸ ಆಗೋಯ್ತು ಫ್ರೆಂಡ್ಸ್. ಇದು ಒಂದು ವಾರದಿಂದ ನಾನು ಪೀರಿಯಡ್ಸ್ ಆದಾಗ ಜಾಸ್ತಿ ನೈಟಿ ಯೂಸ್ ಮಾಡ್ತೀನಿ. ನಾನು ನೈಟಿ ಎಷ್ಟೈತೆ ಅಷ್ಟೆಲ್ಲ ಯೂಸ್ ಮಾಡಿದ್ದೀನಿ. ಅದು ಮಡ್ಸೋಕ್ಕೆ ಟೈಮ್ ಇಲ್ಲ. ಯಾಕಂದರೆ ಮಳೇಲಿ ನೆನೆಯೋದು, ಪುನಃ ನಾನು ಎತ್ಕೊಬರೋದು, ಇದೇ ಕೆಲಸ ಆಗೋಯ್ತು ನನಗೆ. ಫ್ರೆಂಡ್ಸ್ ಒಂದು ಟಿಪ್ಸ್ ಹೇಳ್ತೀನಿ. ಯಾರೋ ಒಬ್ಬರು ನಾನು ಕಮೆಂಟ್ ಮಾಡಿದರು, ಮೇಡಮ್ ನಮಗೆ ಕೊಲೆಸ್ಟ್ರಾಲ್ ಇದೆ ಅಂತ. ಕೊಲೆಸ್ಟ್ರಾಲ್ ಇರೋರು ರಾಗಿನ ಜಾಸ್ತಿ ಯೂಸ್ ಮಾಡ್ತಾ ಬಂದರೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ. ಸ್ವಲ್ಪ ದಿನ ಕಂಟಿನ್ಯೂ ಈ ರೀತಿ ನಾನು ರಾಗಿ ಬಿಡ್ಸೋದು ಹೇಳಿದ್ದೀನಲ್ಲ, ಆ ಮೆಥಡಲ್ಲಿ ನೀವು ಯೂಸ್ ಮಾಡ್ತಾ ಬನ್ನಿ. ನೆಕ್ಸ್ಟು ನಿಮಗೆ ಕೊಲೆಸ್ಟ್ರಾಲ್ ಮಾತ್ರೆನೇ ನುಂಗಬೇಡ ಅಂತ ಹೇಳ್ಬೋದೇನೋ. 1-2 ತಿಂಗಳು ಈ ರೀತಿ ಯೂಸ್ ಬಂದರೆ ಮಧುಮೇಹಿಗಳೇ ಆಗಲಿ, ಶುಗರ್ ಪೇಷಂಟ್, ಡಯಾಬಿಟಿಸ್ ಅವರೇ ಆಗಲಿ, ಮತ್ತು ಕೊಲೆಸ್ಟ್ರಾಲ್ ಇರೋರಿಗೆ ರಾಗಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಮೊದಲೇ ಗಾದಿ ಇದೆ, ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ. ಮತ್ತು ಫ್ರೆಂಡ್ಸ್ ನನಗೆ ಇನ್ನೊಂದು ಕಮೆಂಟ್ ಮಾಡಿದರು, ಪೀರಿಯಡ್ಸೇ ಸರಿಯಾಗಿ ಆಗಲ್ಲ ಮ್ಯಾಮ್, ಏನು ಮಾಡೋದು ಅಂತ. ನನಗೆ ಗೊತ್ತಿರೋ ಪ್ರಕಾರ, ನನಗೆ ಗೊತ್ತಿರೋದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಮೊದಲು ಮಂತ್ಲಿ ಆಗ್ತಿರಲಿಲ್ಲ. ಈಗ ಕಷಾಯ ಮತ್ತು ಪ್ರೋಟೀನ್ ಪೌಡರ್ ಇವೆಲ್ಲ ಯಾವಾಗ ತಗೊಳ್ಳೋಕೆ ಸ್ಟಾರ್ಟ್ ಆದೆ, ಆವಾಗೆಲ್ಲ ನನಗೆ ಹಾರ್ಮೋನ್ ವ್ಯತ್ಯಾಸ ಎಲ್ಲ ಸರಿ ಹೋಗ್ಬಿಟ್ಟು ಈಗ ಕಂಟಿನ್ಯೂ ಎಲ್ಲ ಕರೆಕ್ಟ್ ಇದೆ. ಡೇಟಿಗೆ ಹಾಕ್ಬಿಡ್ತೀನಿ ನಾನು. ಆ ರೀತಿ ನಾನು ಪ್ರೋಟೀನ್ ಪೌಡರ್ ವರ್ಕ್ ಮಾಡ್ತಿದ್ದೆ. ಅದನ್ನು ಇದೇ ವಿಡಿಯೋಲ್ಲಿ ಲಿಂಕ್ ಹಾಕ್ತೀನಿ. ನೋಡಿಲ್ಲ ಅನ್ನೋರು ಆ ವಿಡಿಯೋ ನೋಡಿ ಅದನ್ನು ಕುಡೀರಿ. ಖಂಡಿತ ಪೀರಿಯಡ್ ಸಮಸ್ಯೆಗೆ, ವೆಯ್ಟ್ ಲಾಸ್ಗೆ ಮತ್ತು 35 ಆದಮೇಲೆ ಫ್ರೆಂಡ್ಸ್ ಅವೆಲ್ಲ ನಮ್ಮ ದೇಹಕ್ಕೆ ತುಂಬಾ ಅವಶ್ಯಕ. ಅದಕ್ಕೆಲ್ಲ ಸೀಡ್ಸ್ ಎಲ್ಲ ಹಾಕಿದ್ದೀನಿ, ಮತ್ತು ರಾಗಿ ಹಾಕಿದ್ದೀನಿ, ಎಳ್ಳು ಸಹ ಹಾಕಿದ್ದೀನಿ, ಫ್ಲ್ಯಾಕ್ಸ್ ಸೀಡ್ಸ್ ಎಲ್ಲ ಹಾಕಿದ್ದೀನಿ, ಕುಂಬಳಕಾಯಿ ಬೀಜ ಮತ್ತು ಕಲ್ಲಂಗಡಿ ಬೀಜ, ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. 1 ಗ್ಲಾಸ್ ಕುಡಿದ್ರೆ ಸಾಕು ದಿನಕ್ಕೆ. ಎಷ್ಟು ಹೆಲ್ತಿ ಅನ್ಬೇಡಿ, ನಿಜವಾಗ್ಲೂ ಅದನ್ನು ಟ್ರೈ ಮಾಡಿ. ನಿಮ್ಮ ಆರೋಗ್ಯ ಸಮಸ್ಯೆಗೆಲ್ಲ ಅದು ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ಗೂ ಸಹ ಫ್ರೆಂಡ್ಸ್ ಬೆಳಿಗ್ಗೆ 9 ಗಂಟೆಲಿ ಅದನ್ನು ಕುಡಿದ್ರೆ ನೆಕ್ಸ್ಟ್ 12 ಗಂಟೆಗೆ ಊಟ ಮಾಡಿ. ಖಂಡಿತ ವೆಯ್ಟ್ ಲಾಸು ಸಹ ಆಗುತ್ತೆ. ವೆಯ್ಟ್ ಲಾಸ್ ಆಗಬೇಕು ಅಂದರೆ ಫ್ರೆಂಡ್ಸ್ ಬೆಳಗಿನ ತಿಂಡಿಗೆ ಪ್ರೋಟೀನು ತುಂಬಾ ಅವಶ್ಯಕ. ನಾನು ಪ್ರೋಟೀನ್ ಯಾವ್ಯಾವುದ್ರಲ್ಲಿದೆ ಅಂತ ಸುಮಾರು ವಿಡಿಯೋಲ್ಲಿ ಹೇಳಿದ್ದೀನಿ. ಹಾಲಲ್ಲಿದೆ, ಕಡಲೆ ಬೀಜದಲ್ಲಿದೆ, ಮೊಳಕೆ ಕಾಳಲ್ಲಿದೆ, ಹೆಸ್ರು ಕಾಳಲ್ಲಿದೆ, ಮತ್ತು ಮೊಸರಲ್ಲಿದೆ, ಪನ್ನೀರಲ್ಲಿದೆ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಫ್ರೆಂಡ್ಸ್ ಹೆಸ್ರು ಕಾಳನ್ನ ಹೆಚ್ಚಾಗಿ ತೊಗೊಳ್ಳಿ. ಮೊಳಕೆ ಬಂದ ಹೆಸ್ರು ಕಾಳನ್ನ ಹೆಚ್ಚಾಗಿ ತಿನ್ನೋದ್ರಿಂದ ಫ್ರೆಂಡ್ಸ್ ತೂಕ ಹೆಚ್ಚಾಗಲ್ಲ, ಬದಲಾಗಿ ತೂಕ ಕಡಿಮೆ ಆಗುತ್ತೆ. ಫೈಬರ್ ಅಂಶ ಹೇರಳವಾಗಿರೋದ್ರಿಂದ ಫ್ರೆಂಡ್ಸ್ ಇದು ಪದೇ ಹಸಿವಾಗಲ್ಲ, ಬೊಜ್ಜು ಕಡಿಮೆ ಆಗ್ತಾ ಬರುತ್ತೆ, ಫ್ಯಾಟ್ ಲಾಸ್ ಆಗ್ತೀರಾ. ಯಾಕೆಂದರೆ ಇದರಲ್ಲಿ ಕ್ಯಾಲೋರಿ ತುಂಬಾ ಕಡಿಮೆ ಇದೆ. ನಾನ್ ವೆಜ್ಜರು ಆದರೆ ಫ್ರೆಂಡ್ಸ್ ಫಿಶ್ಸಲ್ಲಿದೆ, ಚಿಕನ್ಲಿದೆ, ಮತ್ತು ಮೊಟ್ಟೆ ದಿನಕ್ಕೊಂದು ಮೊಟ್ಟೆ. ನಾನು ಆಲ್ರೆಡಿ ಎಲ್ಲ ವಿಡಿಯೋಲಿ ಹೇಳ್ತೀನಿ, ದಯವಿಟ್ಟು ದಿನಕ್ಕೊಂದು ಮೊಟ್ಟೆ ತಿನ್ನಿ. ಲೈಫ್ ಲಾಂಗ್ ನೀವು ಮೆಡಿಷನ್ ತಿನ್ನಬಾರ್ದು ಅಂತಂದರೆ ದಿನಕ್ಕೊಂದು ಮೊಟ್ಟೆ ತಿನ್ನೋ ಅಭ್ಯಾಸ ಮಾಡ್ಕೊಬನ್ನಿ ಫ್ರೆಂಡ್ಸ್. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರು ಅಷ್ಟೇ, ಆರೋಗ್ಯವಾಗಿರಬೇಕು ಅನ್ನೋರು ಅಷ್ಟೇ, ಪ್ರತಿಯೊಬ್ಬರು ಸಹ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕ ದಿನಕ್ಕೊಂದು ಮೊಟ್ಟೆ ತಿನ್ನೋದು ಅಭ್ಯಾಸ ಮಾಡ್ಕೊಬನ್ನಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಕ್ಯಾಲ್ಶಿಯಮ್ಮು ಕೂಡ ಅಷ್ಟೇ ಅವಶ್ಯಕತೆ. ಸೊಪ್ಪು, ತರಕಾರಿ, ಕಿತ್ತಳೆಹಣ್ಣು, ದಿನಕ್ಕೊಂದು ಕಿತ್ತಳೆಹಣ್ಣು ತಿನ್ನಿ ಫ್ರೆಂಡ್ಸ್, ತುಂಬಾ ಒಳ್ಳೆಯದು. ಅದರಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಸ್ಕಿನ್ಗೆ, ನಮ್ಮ ಚರ್ಮಕ್ಕೆ ಎಲ್ಲದಕ್ಕೂ ಕಿತ್ತಳೆಹಣ್ಣು ತುಂಬಾ ಒಳ್ಳೆಯದು. ಕಿತ್ತಳೆಹಣ್ಣು ಯೂಸ್ ಮಾಡಿ ಡೈಲಿ ಒಂದು. ಮತ್ತು ಒಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್, ಕೇಳಿಸ್ಕೊಳ್ಳಿ. ಪ್ರತಿನಿತ್ಯ ಶುಗರ್ ಇರೋರು ಫ್ರೆಂಡ್ಸ್ ಪ್ರತಿನಿತ್ಯ ಒಂದು ಗೋಲಿ ಗಾತ್ರದ ಒಂದೇ ಒಂದು ಕಾಯಿ, ಬೆಟ್ಟದ ನೆಲ್ಲಿಕಾಯಿನ ಫ್ರೆಂಡ್ಸ್ ಡೈಲಿ ಯೂಸ್ ಮಾಡ್ತಾ ಬನ್ನಿ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಶುಗರ್ ಇರೋರು ಇದನ್ನು ಯಾವ ಟೈಮಲ್ಲಿ ತೊಗೋಬೇಕು ಅಂದರೆ ಊಟ ಆದಮೇಲೆ, ಯಾವ ಟೈಮಲ್ಲಾದ್ರೂ ತೊಗೊಳ್ಳಿ. ಊಟ ಆದಮೇಲೆ, ತಿಂಡಿ ಆದಮೇಲೋ, ನೀರಿಗೆ ಹಾಕೊಂಡಾರ ಕುಡೀರಿ, ಜ್ಯೂಸ್ ಮಾಡ್ಕೊಂಡಾರ ಕುಡೀರಿ, ಇಲ್ಲ ಕೈಯಲ್ಲಿ ಹಿಡ್ಕೊಂಡಾರ ತಿನ್ನಿ. ಯಾವ ರೀತಿನಾರ ಯೂಸ್ ಮಾಡಿ ಫ್ರೆಂಡ್ಸ್. ಬೆಟ್ಟದ ನೆಲ್ಲಿಕಾಯಿ ಶುಗರ್, ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಂಟ್ರೋಲಲ್ಲಿ ಇಡುತ್ತೆ. ಶುಗರ್ ಇರೋರು ಇದನ್ನು ತಪ್ಪದೆ ಫಾಲೋ ಮಾಡಿ. ಈಗ ಬಟ್ಟೆ ಎಲ್ಲ ಮಡ್ಸಾಯಿತು. ಈಗ ನೆಕ್ಸ್ಟು ಅಡುಗೆ ಮಾಡೋಕ್ಕೆ ಹೋಗೋಣ. ಸಾಂಬಾರು ಮಾಡಿ, ಅನ್ನ ಮಾಡಿ, ಮುದ್ದೆ ಮಾಡೋಣ.
ನಾನು ಒಂದು ವ್ಯಾನಿಟಿ ಬ್ಯಾಗ್ಗೆ ಫ್ರೆಂಡ್ಸ್ ಯಾವಾಗ್ಲೂ ಒಂದು ಬ್ಯಾಗು ಮತ್ತು ಒಂದು ಕರ್ಚೀಫು ಹಾಕಿ ಹಿಂಗೆ ಇಟ್ಬಿಡ್ತೀನಿ. ಎಲ್ಲರೂ ಹೊರಗಡೆ ಹೋಗಬೇಕು ಅಂದಾಗ ಸಡನ್ಲಿ ಬ್ಯಾಗ್ಗಳು ಸಿಗೋಲ್ಲ. ಆವಾಗ ಹಿಂಗೆ ಹಾಕಿ ಇಟ್ಬಿಟ್ರೆ ಒಂದು ಕರ್ಚೀಫು ಮತ್ತು ಅದನ್ನು ಹೋಗಬೇಕು ಅಂದ ತಕ್ಷಣ ಪರ್ಸ್ ಒಂದು ಒಳಗಡೆ ಹಾಕ್ಕೊಂಡು ಆಧಾರ್ ಕಾರ್ಡ್ ಒಂದು ಒಳಗಡೆ ಹಾಕ್ಕೊಂಡು ಹೋಗ್ತಾ ಇರ್ಬೋದು. ಬಸ್ಸಲ್ಲಿ ಹೋಗೋದಾದರೆ, ಗಾಡೀಲಿ ಹೋಗೋದಾದರೆ ಮಾಮೂಲಿ ಬ್ಯಾಗ್ ತಗೋ ಹೋಗ್ತಾ ಇರ್ಬೋದು. ಅದಕ್ಕೆ ನನ್ನ ಹತ್ರ ಎಷ್ಟು ವ್ಯಾನಿಟಿ ಬ್ಯಾಗ್ ಇದೆ ಅಷ್ಟು ವ್ಯಾನಿಟಿ ಬ್ಯಾಗ್ ಒಂದು 10 ಇದೆ ಫ್ರೆಂಡ್ಸ್ ನನ್ನ ಹತ್ರ ವ್ಯಾನಿಟಿ ಬ್ಯಾಗು. ನನಗೆ ಒಂಥರ ವ್ಯಾನಿಟಿ ಬ್ಯಾಗು ಪರ್ಸು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಒಂದೊಂದು ವ್ಯಾನಿಟಿ ಬ್ಯಾಗು ಒಂದೊಂದು ಈಗ ರೀತಿ ಬ್ಯಾಗ್ ಹಾಕಿ ಇಟ್ಬಿಡ್ತೀನಿ. ಹೋಗ್ಬೇಕಾದ್ರೆ ರೆಡಿ ಆಗಿಬಿಟ್ಟು ಟಕ್ ಅಂತ ತಗೊಂಡು ಹೋಗೋಕ್ಕೆ ಅಂತ. ಈಗ ನೀರು ಕುಡಿತಿದ್ದೀನಿ. ನೀರು ಅಷ್ಟೇ ಫ್ರೆಂಡ್ಸ್ ದೇಹಕ್ಕೆ ತುಂಬಾ ಅತ್ಯವಶ್ಯಕ. ವೆಯ್ಟ್ ಲಾಸ್ ಮಾಡಬೇಕನ್ನೋರು ದಿನಕ್ಕೆ 3 ಲೀಟ್ರ್ ನೀರು ಕುಡಿತಾ ಬನ್ನಿ. ಸಿಪ್ಪೈ ಸಿಪ್ ಕುಡಿತಾ ಬನ್ನಿ. ಒಂದೇ ಸಲ ಕುಡಿಯೋಕ್ಕೆ ಹೋಗ್ಬಿಡಿ. ಒಂದೇ ಸಲ ಕುಡಿದ್ರೆ ಪ್ರಯೋಜನ ಇಲ್ಲ, ವರ್ಕ್ ಆಗೋಲ್ಲ. ಸಿಪ್ಪೈ ಸಿಪ್ಪು ಒಂದು ಗಂಟೆಗೆ ಒಂದು ಸಾರಿ ಕುಡಿತಾ ಬನ್ನಿ. ಈಗ ನೀರು ಕುಡ್ದಾಯಿತು. ಈ ವೆಯ್ಟ್ ಮಿಷಿನ್ ನೋಡಿ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡು ಇದು ಸುಮಾರು 8-9 ತಿಂಗಳೇ ಆಯ್ತಿದೆ ಫ್ರೆಂಡ್ಸ್. ಏನೂ ಇಲ್ಲ, ಒಂದು ಶೆಲ್ ಹಾಕೊಳ್ಳೋದು ಅಷ್ಟೇ. ಎಷ್ಟು ಚೆನ್ನಾಗಿದೆ ಅನ್ಬೇಡಿ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಷ್ಟಿನಿಂದನೂ ನಮ್ಮ ಮನೇಲಿರೋರೆಲ್ಲ ನಾವು ವೇಟ್ ಚೆಕ್ ಮಾಡ್ತೀವಿ ಪ್ರತಿದಿನ. ನಮ್ಮ ಹುಡುಗರು ಬಂದರೂ ಅಷ್ಟೇ, ಅವರು ವೇಟ್ ಚೆಕ್ ಮಾಡ್ತಾಯಿರ್ತಾರೆ, ನಾನು ವೇಟ್ ಚೆಕ್ ಮಾಡ್ತಾಯಿರ್ತೀನಿ. ತುಂಬಾ ಚೆನ್ನಾಗಿದೆ. ಬೇಕು ಅಂದರೆ ಈ ವಿಡಿಯೋಲ್ಲಿ ಹಾಕ್ತೀನಿ, ಪರ್ಚೇಸ್ ಮಾಡಿ. ಈಗ ಫ್ರೆಂಡ್ಸ್ ಮಧ್ಯಾಹ್ನದ್ದು ಊಟ ನೋಡಿ, ರಾಗಿ ಮುದ್ದೆ. ರಾಗಿ ತಿಂದವನಿಗೆ ರೋಗ ಇಲ್ಲ ಅಂತ ಮೊದಲೇ ಹೇಳಿದೆ ನಾನು. ರಾಗಿ ಮುದ್ದೆ ಮತ್ತು ಹಸಿ ಕಾಳು, ಮತ್ತು ಇವತ್ತು ತರಕಾರಿ ಏನೂ ಇರಲಿಲ್ಲ. ಹಣ್ಣುಗಳು ತರಿಸ್ಬೇಕು ಫ್ರೆಂಡ್ಸ್, ಅದಕ್ಕೆ ಟೊಮೊಟೊ ಇತ್ತು. ಅದೇ ನಮ್ಮ ಮನೇಲಿ ಏನಿದೆ ಅದರಲ್ಲೇ ನಾನು ವೆಯ್ಟ್ ಲಾಸ್ ಮಾಡ್ಕೋಬೋದು. ಇಲ್ದವ್ರದ್ದೆಲ್ಲ ಬೇಕೇ ಬೇಕು ಅನ್ನಲ್ಲ. ಹುಡುಗರಿದ್ದರೆ ಹೆಚ್ಚಿಗೆ ಹಣ್ಣುಗಳೆಲ್ಲ ನಮ್ಮಲ್ಲಿ ಸ್ಟಾಕ್ ಇರುತ್ತೆ. ಹುಡುಗರಿಲ್ಲ ಅಂದರೆ ಹಣ್ಣೆಲ್ಲ ಅಷ್ಟು ತರೋಕ್ಕೇನು ಹೋಗೋಲ್ಲ ಫ್ರೆಂಡ್ಸ್. ನಾನು ಏನಿದೆ ಅದರಲ್ಲೇ ನಾನು ಡಯಟ್ ಮಾಡ್ಕೊಂಡು ಹೋಗ್ತೀನಿ. ಈಗ ನೆಕ್ಸ್ಟು 4 ಗಂಟೆಗೆ ಮಜ್ಜಿಗೆ ತಗೋತಾ ಇದ್ದೀನಿ. ಮಜ್ಜಿಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಮತ್ತು ಶುಂಠಿ ತುರಿದು ಹಾಕ್ಕೊಂಡಿದ್ದೀನಿ. ಡೈಜೆಷನ್ಗೆ ತುಂಬಾ ಒಳ್ಳೆಯದು ಅಂತ ಅದನ್ನು ತೊಗೊಂಡು ನಾನು 4 ಗಂಟೆಲಿ ಸ್ವಲ್ಪ ನಮ್ಮ ಮನೇಲೇ ವಾಕ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟ ಮಾಡಿದೆ. ಸಂಜೆ ಈಗ 4 ಗಂಟೆಗೆ ಇದನ್ನು ತೊಗೊಂಡು ಹೀಗೆ ವಾಕ್ ಮಾಡ್ತಾಯಿದ್ದೀನಿ. ಇನ್ನು ರಾತ್ರಿಗೆ ಫ್ರೆಂಡ್ಸ್ ನಾನು ಪ್ರೋಟೀನ್ ಡ್ರಿಂಕೇ ತೊಗೋತೀನಿ. ಮಾಮೂಲಿ ತೋರಿಸಿದ್ದೀನಲ್ಲ ಪ್ರೋಟೀನ್ ಪೌಡರ್, ಅದನ್ನೇ ಒಂದು ಗ್ಲಾಸ್ ತೊಗೋತೀನಿ. ಇಲ್ಲಿಗೆ ನನ್ನ ಡೇ 7 ವೆಯ್ಟ್ ಲಾಸ್ ಮುಗೀತು. ವೆಯ್ಟ್ ಹೆಂಗೆ ಬಂದಿದೆ ಏನಾಗಿದೆ ಅಂತ ತೋರಿಸ್ತೀನಿ ನೋಡಿ. ಖಂಡಿತ ವೆಯ್ಟ್ ಲಾಸ್ ಆಗ್ತಿದೆ. ನನಗಂತೂ ತುಂಬಾ ಖುಷಿ ಇದೆ. ವಾಕ್ ಅಥವಾ ಎಕ್ಸಸೈಸ್ ಮಾಡಲೇ. ಈಗ ಬನ್ನಿ, ಡಯಾಬಿಟಿಸ್ ಅವ್ರಿಗೆ ಒಂದು ಮಿರಾಕಲ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಸೂಪರ್ ಫುಡ್ ಅಂದರೆ ತಪ್ಪಾಗಲ್ಲ. ಇದನ್ನು ಡೈಲಿ ಯೂಸ್ ಮಾಡಿ ಫ್ರೆಂಡ್ಸ್. ಡೈಲಿ ಯೂಸ್ ಮಾಡಿ ಶುಗರ್ ಲೆವೆಲು ಕಂಟ್ರೋಲ್ ಇಡುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಸಹ ಇದನ್ನು ತೊಗೋಬೋದು. ಈಗ ಫ್ರೆಂಡ್ಸ್ ಇದು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ, ಅದಕ್ಕೆ ಚಕ್ಕೆ ಹಾಕಿದ್ದೀನಿ. ಈಗ ಅದು ಕುದಿ ಬರಲಿ. ಕುದಿ ಬಂದ ತಕ್ಷಣ ಸೋದಿಸ್ಕೊಳ್ಳೋಣ. ಬೇಕು ಅಂದರೆ ಸೋಸ್ಕೋಬೋದು, ನಾನು ಸೋಸ್ಕೊಳ್ಳಲ್ಲ. ಬೇಕು ಅಂದರೆ ಫ್ರೆಂಡ್ಸ್ ಒಂದು ಚಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಕ್ಕೆ ಪುಡಿನಾರು ಹಾಕ್ಕೊಳ್ಳಿ. ಚಕ್ಕೆ ಹಾಕೊಂಡ್ರೆ ಅಷ್ಟು ರಸ ಬರಲ್ಲ, ಅದಕ್ಕೆ ನಾನು ಚಕ್ಕೆ ಪುಡಿನೇ ಹಾಕೋತಾ ಇದ್ದೀನಿ. ಸ್ವಲ್ಪ 1/4 ಸ್ಪೂನು, ಡೈಲಿ 1/4 ಸ್ಪೂನ್ ಚಕ್ಕೆ ಪುಡಿ ಹಾಕ್ಕೊಂಡು ಊಟ ಆದಮೇಲೆ ತೊಗೊಳ್ಳಿ ಫ್ರೆಂಡ್ಸ್. ಊಟ ಆದಮೇಲಾರ ತೊಗೊಳ್ಳಿ, ತಿಂಡಿ ಆದಮೇಲಾರ ತೊಗೊಳ್ಳಿ. ಇದನ್ನು ಕುಡಿತಾ ಬನ್ನಿ. ಖಂಡಿತ ಶುಗರ್ ಲೆವೆಲ್ ಕಂಟ್ರೋಲಲ್ಲಿಡುತ್ತೆ. ಡಯಾಬಿಟಿಸ್ ಅವ್ರಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಕಣ್ಣು ಮುಚ್ಕೊಂಡು ಕುಡಿಬೋದು ಇದನ್ನ, ಯಾವುದೇ ಭಯವಿಲ್ಲದೆ. ನಾರ್ಮಲ್ ಆಗಿರೋರು ಕುಡಿಬೋದು ಫ್ರೆಂಡ್ಸ್. ನಾನೇ ಅದಕ್ಕೆ ಕುಡಿದು ತೋರಿಸ್ತಾ ಇದ್ದೀನಿ. ಮುಂದೆ ಯಾವುದು ಬರಬಾರ್ದು ಅಂದರೆ ಈಗಿನಿಂದನೇ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಇದೆಲ್ಲ ನಮ್ಮ ಅಡುಗೆ ಮನೆಯಲ್ಲಿರೋ ಪದಾರ್ಥಗಳೆಲ್ಲ ಯೂಸ್ ಮಾಡಿಕೊಂಡು ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ನಾನೇ ಕುಡಿದು ತೋರಿಸ್ತಿದ್ದೀನಿ. ಏನೂ ಇಲ್ಲ, ಕುಡಿಬೋದು ಆರಾಮ್ಸೆ. ಇದನ್ನು ಫಾಲೋ ಮಾಡಿ. ಖಂಡಿತ ಡಯಾಬಿಟಿಸ್ ಇರೋರಿಗೆ ತುಂಬಾ ಒಳ್ಳೆಯದು. ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ. ಯಾರಿಗೆ ಶುಗರ್ ಲೆವೆಲ್ ಜಾಸ್ತಿ ಆಗೋಯ್ತೈತೆ, ನಾನು ಏನೂ ತಿಂದಿಲ್ಲ ಅಂತ ನೀವು ಚಿಂತೆ ಮಾಡಬೇಡಿ. ಈ ರೀತಿ ಫಾಲೋ ಮಾಡ್ಕೊಬನ್ನಿ. ನಿಜವಾಗ್ಲೂ ಶುಗರ್ ಲೆವೆಲ್ ಕಂಟ್ರೋಲಲ್ಲಿರುತ್ತೆ. ಡಯಾಬಿಟಿಸ್ ಅವ್ರಿಗೆ ತುಂಬಾ ಒಳ್ಳೆಯದು. ಇದೊಂಥರ ಸೂಪರ್ ಡ್ರಿಂಕ್ ಅಂದರೆ ತಪ್ಪಾಗಲ್ಲ ಫ್ರೆಂಡ್ಸ್. ಇದನ್ನು ಫಾಲೋ ಮಾಡಿ. ನೀವೇ ಒಂದು ವಾರ ಆದಮೇಲೆ ಚೆಕ್ ಮಾಡಿಸಿ. ಇದನ್ನೇ ಆ್ಯಕ್ಚುಲಿ ನನಗೆ ಡಾಕ್ಟ್ರೇ ಹೇಳಿದ್ದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದರಿಂದ ಒಳ್ಳೆಯದಾಗಿದೆ ನಮಗೆ, ಅದಕ್ಕೆ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಖಂಡಿತ ಇದು ಶುಗರ್ ಬರಬಾರ್ದು ಅನ್ನೋರು ಇವತ್ತಿನಿಂದನೇ ಡೈಲಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಶುಗರ್ ಬಂದಿರೋರು ಸಹ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು.
ಹಾಗಲಕಾಯಿ ಜ್ಯೂಸ್ ಕುಡೀರಿ. ಇಲ್ಲಾಂದರೆ ರಾತ್ರಿ ಓವರ್ ನೈಟು ಅರ್ಧ ಸ್ಪೂನ್ ಮೆಂತ್ಯ ನೆನೆ ಹಾಕಿ ಬೆಳಿಗ್ಗೆಗೆ ಅದನ್ನು ಕುಡಿತಾ ಬನ್ನಿ. ಕಾಫಿ ಟೀ ಬದಲು ಫ್ರೆಂಡ್ಸ್ ಅದನ್ನು ಡೈಲಿ ಕುಡಿತಾ ಬನ್ನಿ. ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇಡುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಶುಗರ್ ರೀಸೆಂಟಾಗಿ ಕಂಡಿರೋರಿಗೆ ಶುಗರ್ ಟ್ಯಾಬ್ಲೆಟೇ ಬೇಡ ಅನ್ಬೋದು, ಆ ರೀತಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಮೆಂತ್ಯ. ಇದನ್ನು ಫಾಲೋ ಮಾಡಿ. ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಹಸ್ಬೆಂಡ್ ಕಾಫಿ ಟೀ ಕುಡಿಯಲ್ಲ, ಮೆಂತ್ಯ ನೀರು ಕುಡ್ಕೊಂಡು ಹೋಗ್ತಾರೆ ಅಂತ. ಮೆಂತ್ಯ ಬಗ್ಗೆ ನಾನು ಒಂದು ವಿಡಿಯೋವೇ ಮಾಡಿದ್ದೀನಿ, ನೋಡಿಲ್ಲ ಅನ್ನೋರು ಆ ವಿಡಿಯೋ ನೋಡಿ. ನಮ್ಮ ಹಸ್ಬೆಂಡ್ 3 ಮಂತಿಂದ ಕುಡಿತಾರೆ. ನಾನು ಸುಮಾರು ಸಲ ವಿಡಿಯೋಲೆಲ್ಲ ಹೇಳಿದ್ದೀನಿ ನಿಮ್ಮ ಜೊತೆ. ಮುಂದೆ ಬರಬಾರ್ದು, ಒಂದು ಏಜು ಅಂತ ಆದಮೇಲೆ ಫ್ರೆಂಡ್ಸ್ ಅವೆಲ್ಲ ಅಟ್ಯಾಕ್ ಆಯ್ತವೆ. ಅವು ಯಾವು ಬರಬಾರ್ದು ಅಂದರೆ ಇವತ್ತಿಂದನೇ ಆರೋಗ್ಯ ಫಾಲೋ ಮಾಡಬೇಕು ನಾವು. ಇವತ್ತಿನ ನನ್ನ ವೆಯ್ಟ್ ನೋಡೋಣ ಎಷ್ಟು ಅಂತ. 63.5. ವಾವ್, ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟೇಕ್ ಕೇರ್, ಬಾಯ್ ಬಾಯ್.